ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಇದರ ನಡುವೆನೇ ಘಟನೆಗೆ ಕಾರಣವಾಗಿದ್ದ ಪಟ್ಟಣಗೆರೆ ಶೆಡ್ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಜಪ್ತಿ ವಾಹನಗಳ ಪಾರ್ಕಿಂಗ್ ಲಾಟ್ ಆಗಿರೋ ಶೆಡ್ ಕಳೆದ ಹಲವು ವರ್ಷಗಳಿಂದ ಕಂದಾಯವನ್ನೇ ಕಟ್ಟಿಲ್ಲವಂತೆ. ಸ್ವತಃ ಜಿಪಿಎ ಅಧಿಕಾರಿಗಳನ್ನು ಇದನ್ನು ಒಪ್ಪಿಕೊಂಡಿದ್ದು ನೋಟಿಸ್ ಕೊಟ್ಟು ಏನ್ ಮಾಡ್ತಿದ್ದಾರೆ ಗೊತ್ತಾ? ನೀವೇ ನೋಡಿ. ಎರಡು ವರ್ಷದ ಬಳಿಕ ಮತ್ತೆ ಸದ್ದು ಮಾಡಿದ ಪಟ್ಟಣಗೆರೆ ಶೆಡ್. ತೆರಿಗೆ ಕಟ್ಟಿಲ್ಲ, ನೋಟಿಸ್ ಕೊಟ್ಟರೂ ಕೇರ್ ಮಾಡ್ತಿಲ್ಲ. ಪಟ್ಟಣಗೆರೆ ಶೆಡ್ 2024ರ ಜೂನ್ 8ರವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆದ್ಮೇಲೆ ಇಡೀ ದೇಶಾದ್ಯಂತ ಈ ಶೆಡ್ ಕುಖ್ಯಾತಿಯನ್ನ ಪಡೆದಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಬಳಿ ಇರೋ ಶೆಡ್ಗೆ ಕರ್ಕೊಂಡು ಬಂದು ಹತ್ಯೆ ಮಾಡಿದ್ದಾರೆ ಅನ್ನೋ ಸುದ್ದಿ ಬೆಳಕಿಗೆ ಬರ್ತಿದ್ದಂತೆ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು. ಸದ್ಯ ಪ್ರಕರಣ ಕೋರ್ಟಿನಲ್ಲಿ ವಿಚಾರಣಾ ಹಂತದಲ್ಲಿದೆ. ಘಟನೆ ನಡೆದಾಗ ಸುದ್ದಿಯಲ್ಲಿದ್ದ ಶೆಡ್ 2 ವರ್ಷಗಳ ಬಳಿಕ ಮತ್ತೆ ಸುದ್ದಿಯಲ್ಲಿದೆ. ಸುಮಾರು 6 ಎಕರೆ ವಿಸ್ತೀರ್ಣವಿರೋ ಶೆಡ್ ಸದ್ಯಕ್ಕೆ ಫೈನಾನ್ಸ್ ಕಂಪನಿಯವರು ಸೀಸ್ ಮಾಡಿದ ವಾಹನಗಳನ್ನ ಪಾರ್ಕ್ ಮಾಡಲು ಬಳಕೆ ಮಾಡಲಾಗ್ತಿದೆ. ಕಂದಾಯ ಇಲಾಖೆಯಲ್ಲಿ ಕೃಷಿ ಭೂಮಿ ಅಂತ ಇದ್ರೂ ವಾಣಿಜ್ಯ ಬಳಕೆಗೆ ಉಪಯೋಗಿಸ್ತಿರೋದ್ರಿಂದ ವಾಣಿಜ್ಯ ತೆರಿಗೆಯನ್ನ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆ ಅಂದ್ರೆ ಜಿಪಿಎಗೆ ಕಟ್ಟಬೇಕು. ಅಚ್ಚರಿ ಏನಂದ್ರೆ ಜಯಣ್ಣ ಅವರ ಹೆಸರಿನಲ್ಲಿರೋ ಶೆಡ್ ಕಳೆದ 8 ವರ್ಷಗಳಿಂದ ತೆರಿಗೆಯನ್ನೇ ಕಟ್ಟಿಲ್ಲವಂತೆ. 2008ರಲ್ಲಿ ಕಟ್ಟಿದ್ದ ತೆರಿಗೆಯೇ ಕೊನೆ ಬಾರಿಯಂತೆ. ಇನ್ನೊಂದು ವಿಚಾರ ಅಂದ್ರೆ ಈ ಶೆಡ್ನ ಮಾಲೀಕ ಇದುವರೆಗೂ B2A ಖಾತಾ ಮಾಡಿಸೋಕೆ ಅರ್ಜಿಯನ್ನ ಸಲ್ಲಿಸಿಲ್ಲವಂತೆ. ಒಂದ್ ಕಡೆ ತೆರಿಗೆಯೂ ಇಲ್ಲ, ಇನ್ನೊಂದ್ ಕಡೆ ಖಾತಾಗೂ ಅಪ್ಲೈ ಮಾಡಿಲ್ಲ. ಈಗಾಗಲೇ ಎಲ್ಲಾ ರೀತಿಯ ಮೂಲ ಸೌಕರ್ಯ ಪಡೆದಿರೋ ಜಾಗದ ಮೇಲೆ ಜಿಪಿಎ ಅಧಿಕಾರಿಗಳು ಯಾಕಿಷ್ಟು ಸಾಫ್ಟ್ ಕಾರ್ನರ್ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಈಗಾಗಲೇ 5-6 ನೋಟಿಸ್ ಕೊಟ್ಟಿದ್ದೀವಿ, ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಸಬೂಬು ನೀಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೊಟ್ಟಿರೋ ನೋಟಿಸ್ ಕೊಡಿ ಅಂದ್ರೆ ಕುಂಟನೆಪ ಹೇಳ್ತಿದ್ದಾರೆ. ಸಾಮಾನ್ಯ ಜನರು ತೆರಿಗೆ ಬಾಕಿ ಉಳಿಸ್ಕೊಂಡ್ರೆ ಅವರ ಮನೆ ಮುಂದೆ ಹೋಗಿ ನೋಟಿಸ್ ಅಂಟಿಸ್ತಾರೆ. ಆದ್ರೆ ಪ್ರಭಾವಿ ವ್ಯಕ್ತಿಗೆ ಸೇರಿದ ಈ ಶೆಡ್ ವಿಚಾರದಲ್ಲಿ ಜಿಪಿಎ ಅಧಿಕಾರಿಗಳು ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಳಿತಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಕೂಡಲೇ ಪಟ್ಟಣಗೆರೆ ಶೆಡ್ ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯನೂ ಕೇಳಿ ಬರ್ತಿದ್ದು ಜಿಪಿಎ ಅಧಿಕಾರಿಗಳು ಯಾವ ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.